420 ಡಿ.ಕೆ. ಶಿವಕುಮಾರ್ಗೆ, ಅನಾಲ್ಕೋಳ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ, ಮಾನಗೆಟ್ಟ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ, ಪ್ರಮುಖ ನಾಯಕರ ಡಿ.ಕೆ. ಶಿವಕುಮಾರ್ಗೆ. ಇವತ್ತು ನಡೀತಾರ ನಮ್ಮ ಸಭೆ ಏನಂತ ಅಂದ್ರೆ, ನಾವು ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಅವರ ಸಂಘ ಜೊತೆಗಿರೋರು ಎಲ್ಲರೂ ಸೇರ್ಕೊಂಡು ಒಂದು ಮಹಿಳೆ ಮಾನ ಮರ್ಯಾದೆನ ಹಾಳು ಮಾಡ್ತಾ ಇದ್ದಾರೆ. ಪ್ರಜ್ವಲ್ ಮಾಡಿದರೆ ತಪ್ಪು, ಅದು ಒಪ್ಕೊಳ್ತಾ ಇದೀವಿ ನಾವೆಲ್ಲ. JDS ಆಗಿರ್ಬೋದು, BJP ಆಗಿರ್ಬೋದು, ಅದು ತಪ್ಪು. ಅದೇ ಜೊತೆಗೆ ಇವರು ಅವ್ರನ್ನ ಮುಖಚರ್ಯನ ಬ್ಲರ್ ಮಾಡ್ದಿರಾನೆ ಅವ್ರನ್ನ ಓಪನ್ ಆಗಿ ಹಾಗೆ ಬಿಟ್ಟಿದ್ದಾರೆ. ಈಗ ಅವ್ರ ಮನೇಲಿ ಹೆಣ್ಮಕ್ಳು ಇರ್ತಾರೆ, ಅವ್ರಿಗೆ ಯಾಕೆ ಮಾನ ಮರ್ಯಾದೆ ಇಲ್ವಾ? ನಮ್ಮ ಮನೇಲಿ ಒಂದು ಹೆಣ್ಮಗು ಇದೆ, ಅವರ ಒಂದು ರಾಜಕೀಯ ತಂತ್ರಕ್ಕೋಸ್ಕರ ಒಂದು ಹೆಣ್ಮಕ್ಳನ್ನ ಹಾಸನದ ಹೆಣ್ಮಕ್ಳನ್ನ ಎಲ್ಲಾರನ್ನೂ ಹರಾಜಿಗೆ ತಂದಿಟ್ಬಿಟ್ರು. ಇವತ್ತು ಅವರೆಲ್ಲ ತಲೆ ಎತ್ಕೊಂಡು ಹೇಗೆ ನಡಿಬೇಕು, ಜೀವನ ಮಾಡಬೇಕು, ಅವ್ರು ಬೀದಿಗೆ ಬರ್ತಾರೆ. ಅವ್ರದ್ದು ಅವತ್ತು ಅವ್ರಿಗೆ ಏನು ತೊಂದರೆ ಆಗಿದೆ, ಆ ತೊಂದರೆಗೆಲ್ಲ ಇವರೇ ಕಾರಣ, ಮೇನ್ ಕಾರಣ ಇವರೇ. ಎಲ್ಲ ಹೇಳ್ತಾರೆ, ನೀವು ಏನು ಪ್ರಜ್ವಲ್ ಮಾಡಿದ್ದಾರೆ ತಪ್ಪು, ಅವರಿಗೆ ನೀವು ಶಿಕ್ಷೆ ಕೊಡಬೇಕು. ಅದು ಬಿಟ್ಟು ಡಿ.ಕೆ.ಗೆ ಯಾಕೆ ಎಲ್ಲರೂ ನೀವು ಪ್ರೆಸರ್ ಹಾಕಿ ನೀವು JDS-ನವರೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದೀರಾ ಅಂತ ಇದ್ದಾರೆ. ಅವ್ರು ತಪ್ಪು ಮಾಡಿದ್ದಾರೆ, ಇವ್ರು ಹೇಳ್ತೀನ ಅಂತ ಕೆಲಸ ಇವ್ರು ಮಾಡ್ತಾ ಇದ್ದಾರೆ ಈಗ. ಯಾಕಂದ್ರೆ ಒಂದು ಹೆಣ್ಣಿನ ಮಾನ ಮರ್ಯಾದಿನ ರಾಜಾರೋಷವಾಗಿ ಎಲ್ಲ ನಮ್ಮ ದೇಶ ನೋಡೋ ಥರ ಮಾಡಿಬಿಟ್ರು. ಅವ್ರ ಹೆಣ್ಮಕ್ಳು ಎಲ್ಲಿಗೆ ಹೋಗ್ಬೇಕೀಗ? ಅವ್ರಿಗೆ ಮಾನ ಮರ್ಯಾದೆ ಇಲ್ವಾ? ಸೊ ದಯವಿಟ್ಟು ಈ ಥರ ಮಾಡಬಾರ್ದಾಗಿತ್ತು. ಅವರು ತಪ್ಪುಗಳನ್ನ ಅದನ್ನ ಬ್ಲರ್ ಮಾಡಿ ಬಿಡಬೇಕಾಗಿತ್ತು. ಅವ್ರಿಗೆ ಏನು ಕಾನೂನು ಶಿಕ್ಷೆ ಆಗುತ್ತೋ ಪ್ರಜ್ವಲರಿಗೆ ಅವ್ರು ಕೊಡ್ತಾ ಇದ್ದಾರೆ. ಇವ್ರಿಗೆ ಏನು ಶಿಕ್ಷೆ ಆಗಬೇಕು ನಾವೆಲ್ಲ ಹೋರಾಟ ಮಾಡ್ತೀವಿ. ಇವಾಗ ಮಹಿಳೆಯರಿಗೂ ಈಗ ಅವ್ರದ್ದು ಏನಾರ ಜೀವ ಪ್ರಾಣ ಬೆದರಿಕೆ ಇದ್ರು, ಅಥವಾ ಅವ್ರು ಏನಾರ ಅವ್ರಿಗೆ ಮಾನ ಮರ್ಯಾದೆ ಬೇರೆ ಅಕ್ಕಪಕ್ಕದವ್ರು ಏನೇ ಮಾಡಿದ್ರು ನೇರ ಹೊಣೆ ಈ ಡಿ.ಕೆ. ಶಿವಕುಮಾರ್ ಅವರೇ ಹಾಕ್ತಾರೆ. ದಯವಿಟ್ಟು ಇವ್ರಿಗೆ ಅಧಿಕಾರದಿಂದ ಇಳಿಸ್ಬೇಕು ಅಂತ ನಮ್ಮ ಮಹಿಳಾ ಕಡೆ ಮುಖಂಡರು ಎಲ್ಲ ಸೇರ್ಕೊಂಡು ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಇವತ್ತು. ಏನಿವತ್ತು ರಾಜ್ಯ ಸರ್ಕಾರ ಒಂದು ಮಹಿಳೆಯರಿಗೆ ಒಂದು ಅವಮಾನ ಮಾಡುವಂಥ ರೀತಿಯಲ್ಲಿ ನಡ್ಕೊಂಡಿದೆ. ಅದಕ್ಕೆ ನಾವು ಇಡೀ ರಾಜ್ಯದ ಹೆಣ್ಣು ಮಕ್ಕಳು ಖಂಡಿಸ್ತೀವಿ. ಯಾಕೆಂದರೆ ಇವತ್ತು ಯಾವುದೇ ಒಂದು ಹೆಣ್ಮಗಳು ತಾವರು ಈಗ ಏನು CD ಮಾಡಿ ಬಿಟ್ಟಿದ್ದಾರೆ, ಪೆನ್ ಡ್ರೈವ್ ಮಾಡಿ ಬಿಟ್ಟಿದ್ದಾರೆ, ಅವ್ರ ಮನೇಲೂ ಒಂದು ಹೆಣ್ಮಕ್ಳುಗಳಿದ್ದಾರೆ. ಅದೇ ಒಂದು ಪರಿಸ್ಥಿತಿಯಲ್ಲಿ ಆ ಹೆಣ್ಮಕ್ಳು ತಮ್ಮ ಒಂದು ಕುಟುಂಬದ ಹೆಣ್ಮಕ್ಳು ಅನ್ನೋ ರೀತಿಲಿ ನೋಡಿದರೆ ಈ ರೀತಿ ಮಹಿಳೆಯರ ಮಾನ ಅಪಹರಣ ಮಾಡೋಕ್ಕಾಗ್ತಿರ್ಲಿಲ್ಲ. ತಮ್ಮ ಒಂದು ರಾಜಕೀಯ ದುರುದ್ದೇಶದಿಂದ ರಾಜಕೀಯ ಒಂದು ತೇಜೋವಧೆ ಮಾಡಲಿಕ್ಕೋಸ್ಕರ ಒಂದು ಹೆಣ್ಮಕ್ಳುಗಳನ್ನು ಬಳಕೆಯ ಅಸ್ತ್ರ ಮಾಡ್ಕೊಂಡಿರೋದು ತಪ್ಪು ಅಂತಲೇ ಹೇಳ್ತೀವಿ. ಯಾರೇ DCMA ಆಗಲಿ CMA ಆಗಲಿ ಈ ರೀತಿ ಮಾಡಬಾರ್ದಿತ್ತು. ತಮ್ಮ ಮನೆಯಲ್ಲಿ ತಮ್ಮ ಒಂದು ಎತ್ತಂಥ ತಾಯಿನೂ ಹೆಣ್ಮಗು ಅಂತ ತಿಳ್ಕೋಬೇಕು, ತನ್ನ ಒಂದು ಪತ್ನಿಯು ಹೆಣ್ಮಗಳು, ತನ್ಗುಟ್ಟಿರುವಂಥ ಮಕ್ಕಳು ಹೆಣ್ಮಕ್ಳು ಅಂತಲೇ ತಿಳ್ಕೊಂಡು ಇವತ್ತು ಏನು CD-ಲಿದ್ದಾರೆ ಹೆಣ್ಮಕ್ಳು ಪೆನ್ ಡ್ರೈವ್ನಲ್ಲಿ, ಆ ಹೆಣ್ಮಕ್ಳು ನಮ್ಮ ಒಂದು ಕುಟುಂಬದ ಹೆಣ್ಮಕ್ಳು ಅಂತ ಭಾವಿಸ್ಕೊಂಡಿದ್ದಿದ್ರೆ ಈ ತಪ್ಪನ್ನ ಅವರು ಮುಂದೆ ಮಾಡ್ತಿರ್ಲಿಲ್ಲ. ಈ ಕೂಡಲೇ ಅವ್ರಿಗೆ ಏನಾದರೂ ಒಂದು ಕಿಂಚಿತ್ತು ಒಂದು ಪಶ್ಚಾತ್ತಾಪ ಏನಾದ್ರು ಇದ್ರೆ, ತಮ್ಮ ಒಂದು ತಪ್ಪಿಗೆ ಪರಿತಾಪ ಅನ್ನೋದಿದ್ರೆ ತಮ್ಮ ಒಂದು ಹುದ್ದೆಗೆ ರಾಜೀನಾಮೆ ಕೊಟ್ಟು ಹೆಣ್ಮಕ್ಳುಗಳಿಗೆ ಒಂದು ಆ ಮುಖಾಂತರ ಒಂದು ನ್ಯಾಯನ ಕೊಡಿಸ್ತಾರೆ ಅಂತ ತಿಳ್ಕೊಂಡಿದ್ದೀವಿ.